ಈಜು ಚಿನ್ನದ ಹುಡುಗಿ ಪ್ರತಿಭಾ ಗೌತಮ್ ಜೂನ್ 8, 2025 ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಮೈಸೂರು ವಿಶ್ವವಿದ್ಯಾಲಯದ ಈಜುಕೊಳದಲ್ಲಿ ಇನ್ನರ್ವೀಲ್ ಕ್ಲಬ್ ಆಫ್ ಮೈಸೂರು ಸೆಂಟ್ರಲ್ ಆಯೋಜಿಸಿದ್ದ ರಾಜ್ಯಮಟ್ಟದ ಪದಕೇತರ ಈಜು ಸ್ಪರ್ಧೆ 2025ರಲ್ಲಿ ಮೈಸೂರಿನ ಪ್ರತಿಭಾ ಗೌತಮ್ 2 ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಅವರು 50 ಮೀಟರ್ ಬ್ಯಾಕ್ ಸ್ಟ್ರೋಕ್ ಮತ್ತು 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ಮಾಸ್ಟರ್ಸ್ ವಿಭಾಗದಲ್ಲಿ ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಗೃಹಿಣಿ ಮತ್ತು ತಾಯಿಯಾಗಿರುವ ಪ್ರತಿಭಾ 2024ರಲ್ಲಿ ಮಾತ್ರ ತಮ್ಮ ಈಜು ಪ್ರಯಾಣವನ್ನ ಪ್ರಾರಂಭಿಸಿದರು. ಈಜುಗಾರಿಕೆಯ ಮೇಲಿನ ಉತ್ಸಾಹದೊಂದಿಗೆ ತಮ್ಮ ವೈಯಕ್ತಿಕ ಜವಾಬ್ದಾರಿಗಳನ್ನು ಸಮತೋಲನಗೊಳಿಸಿಕೊಂಡು ಅವರು ಸಂಪೂರ್ಣ ದೃಢ ನಿಶ್ಚಯ ಮತ್ತು ಸ್ಥಿರವಾದ ಕಠಿಣ ಪರಿಶ್ರಮದ ಮೂಲಕ ಈ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಯಿತು. ಕರ್ನಾಟಕ ಈಜು ಸಂಘ ಅಕ್ಟೋಬರ್ 2025ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ 26ನೇ ರಾಜ್ಯ ಮಾಸ್ಟರ್ಸ್ ಈಜು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುವ ಗುರಿಯನ್ನು ಹೊಂದಿದ್ದಾರೆ. ಅವರು ಪ್ರಸ್ತುತ ಮೈಸೂರಿನ ಚಾಮುಂಡಿ ವಿಹಾರ ಈಜುಕೊಳದಲ್ಲಿ ಹಿರಿಯ ತರಬೇತುದಾರ ಶ್ರೀ ಮನೋಜ್ ಕುಮಾರ್ ಮತ್ತು ಸಹಾಯಕ ತರಬೇತುದಾರ ಶ್ರೀ ಸಂತೋಷ್ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ಹಾಗೂ ಕುಟುಂಬಸ್ಥರು ಸಹ ತುಂಬಾ ಬೆಂಬಲವಾಗಿ ನಿಂತಿದ್ದಾರೆ. Give him a big hand, please. Second prize goes to Kevin J. Ball Pratibha! Ball! Ball Pratibha! Clock time is 1.40.29 seconds. Ball! ಮೇಡಮ್, ಇದು ಈಜು ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದಿದ್ದೀರಾ. ಏನು ಕಾಂಪಿಟೇಷನ್ನು, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಮೇಡಮ್, ಅದು BSRC ಕ್ಲಬ್ಬಿಂದ ನಾನ್ ಮೆಡಲಿಸ್ಟ್ಗೆ ಮಾಡೋ ಕಾಂಪಿಟೇಷನ್. ಮೆಡಲ್ಲೇ ಒಂದು ತೊಗೊಂಡಿರಲ್ಲ. ಸೊ 30 ಅಬವ್ ವುಮೆನ್ಸ್ಗೆ ನಡೆಯುವಂಥ ಕಾಂಪಿಟೇಷನ್. ಓಕೆ. ಇದು ಯಾವತ್ತು ನಡೆದಿದ್ದು ಕಾರ್ಯಕ್ರಮ? ಇದು ಜೂನ್ 8 ಭಾನುವಾರ. ಮೇಡಮ್, ಇದು ಈಜು ಇದರದಲ್ಲಿ ನೀವು ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ತಗೋತಿದ್ರಿ? ಒಂದು ವರ್ಷದಿಂದ. 2024 ಸೇರ್ಕೊಂಡಿದ್ದು. ಈ ವರ್ಷ 2025. ಎಜುಕೇಷನ್ ಏನಾಗಿದೆ? PUC. ಈಗಿನ ಕಾಲದ ಗೃಹಿಣಿಯರು ಮನೆಯಿಂದ ಆಚೆ ಬರೋದು ತುಂಬ ಕಡಿಮೆ. ನೀವು ಇದರಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ, ಮತ್ತು ಹೆಣ್ಮಕ್ಳ ತಾಯಿನೂ ಕೂಡ ಆಗಿದ್ರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ವುಮೆನ್ಸ್ಗೂ ಅವ್ರದ್ದೇ ಆದ ಪೊಟೆನ್ಷಿಯಲ್ ಇರುತ್ತೆ. ಮತ್ತು ದಯವಿಟ್ಟು ವುಮೆನ್ಸು ನಮ್ಮಲ್ಲಿ ಆಗಲ್ಲ ಅನ್ನೋ ಮಾತೇ ಬೇಡ. ನಿಮ್ಗೇನು ಇಂಟ್ರೆಸ್ಟ್ ಇರುತ್ತೋ ಯಾವುದೋ ಒಂದು ಫೀಲ್ಡ್ ಆಗಿರ್ಬೋದು. ಈಗ ನಮ್ಮ ಯಜಮಾನ್ರು ಹೇಳಿದ್ರು ಅಂತ ನಾನು ಸ್ವಿಮ್ಮಿಂಗ್ ಸೇರಿಕೊಂಡೆ. ನನಗೂ ಸ್ಟಾರ್ಟಿಂಗ್ ತುಂಬ ಕಷ್ಟ ಆಯಿತು. ಬಟ್ ನಾನು ರೀಸನ್ ಹುಡುಕ್ತಾ ಇದ್ದೆ. ಏನು ಹೇಳ್ಬಿಟ್ಟು ನನಗಾಗುತ್ತಾ ಇಲ್ವಾ ನೋಡೋಣ, ಒಂದೊಳ್ಳೆ ರೀಸನ್ ಮುಖಾಂತರ ನಮ್ಮ ಹಸ್ಬೆಂಡ್ ಕೇಳಬೇಕು ಅಂತ. ಬಟ್ ನಾನು ರೀಸನ್ ಹುಡುಕ್ತಾ ಇದ್ದಿದ್ದಲ್ಲೇ ನನಗೆ ತುಂಬ ಇಷ್ಟ ಆಗೋಯಿತು. ಮಾರ್ಚ್ 2024 ಸೇರಿಕೊಂಡೆ. ಮಾರ್ಚ್ 2024 ಮುಗೀತು. ಬ್ರೇಕ್ ತೊಗೊಂಡೆ. ಆಮೇಲೆ ಪುನಃ ಸೇರಿಕೊಂಡೆ. 1 ಮಂತ್ ಬ್ರೇಕ್ ತೊಗೊಂಡೆ. ಯಾಕೆಂದರೆ ಸ್ವಿಮ್ಮಿಂಗಲ್ಲಿ ಫಿಸಿಕಲ್ಲು ಬೇಕು, ಬಟ್ ಮೆಂಟಲ್ ಸ್ಟ್ರೆಂತು ಬೇಕಿತ್ತು. ಕಲಿಯುವಾಗ ಅವ್ರು ಬೈತಾರೆ, ಅದನ್ನು ತೊಗೊಳಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಫಿಸಿಕಲಿ ಮೆಂಟಲಿ ನಾನು ರೆಡಿ ಆಗಬೇಕು. ಸೊ ನಾನು ಪುನಃ ಕಮ್ ಬ್ಯಾಕ್ ಮಾಡಿದೆ, ಹಾರ್ಡ್ ವರ್ಕ್ ಮಾಡಿದೆ. ಹೌದು, ಕಮ್ ಬ್ಯಾಕ್ ಮಾಡಿದ್ಮೇಲೆ ಪುನಃ ಅನ್ನಿಸ್ತು, ಅಯ್ಯೋ ನಾನು ಎಲ್ಲೋ ತಪ್ಪು ಮಾಡಿದೆ ಅನಿಸುತ್ತೆ ಸೇರಿಕೊಂಡು ಅಂತ. ಬಟ್ ಇಲ್ಲ, ನಾನು ಬೈಸ್ಕೋತಾನೆ ನಾನು ಕಲ್ತ್ಕೊಂಡೆ. ಇದಕ್ಕೆ ಸ್ವಿಮ್ಮಿಂಗ್ ಸೇರಕ್ಕೆ ಪ್ರೇರಣೆ ಏನು? ದಟ್ ಮೀನ್ಸ್ ಆಸಕ್ತಿ ಏನು ಅಂದರೆ, ನಾನು ಸೆಕೆಂಡ್ ಕಮ್ ಬ್ಯಾಕ್ ಮಾಡಿದ್ನಲ್ಲ, ಸೆಕೆಂಡ್ ಟೈಮು. ಸೊ ಒಬ್ಬರು ಕಾರ್ತಿಕ್ ಅನ್ನೋ ಕೋಚ್ ಅಂಡರಲ್ಲಿ ನಾನು ಟ್ರೈನ್ ಆಗಬೇಕಾಗಿತ್ತು ನೆಕ್ಸ್ಟ್ ಸೇರಿಕೊಂಡಾಗ. ಸೊ ಅವರು ಪುನಃ ರೀಸೆಲೆಕ್ಟ್ ಮಾಡಿಕೊಂಡ್ರು. ರೀಸೆಲೆಕ್ಷನ್ ನೋಡೋಣ ಈ ಹುಡುಗಿದು, ಯಾಕಂದರೆ 1 ಮಂತ್ ಡಿಲೇ ಆಗಿದೆ. ಸೊ ಅದಕ್ಕೆ
ನೋಡೋಣ ಬ್ರೀತಿಂಗ್ ಇನ್ನು ಹಂಗೆ ಇದೆಯಾ ಏನು ಅಂತ ಚೆಕ್ ಮಾಡೋಣ ಅಂತ. ಸೊ ಒಂದು ಟ್ರಯಲ್ ಕೊಟ್ಟೆ, ಮೇಡಮ್ ಒಂದು ಟ್ರಯಲ್ ಚೆಕ್ ಮಾಡಬೇಕು ಅಂತ. ಸೊ ಬ್ರೀತಿಂಗ್ ವಾಸ್ ಸೂಪರ್, ಬಟ್ ನನಗೆ ವಾಟರ್ ಫಿಯರ್ ಇರೋದ್ರಿಂದ ಒಬ್ಬರು ಸಂತೋಷ್ ಸರ್ ಅಂತ ಇದ್ರು, ಇವ್ರೇನಾದ್ರು ಕಾರ್ತಿಕ್ ಸರ್ ಅನ್ನೋರು ಸಂತೋಷ್ ಸರ್ಗೆ ಹೇಳಿದ್ರು, ಸರ್ ಆಲ್ರೆಡಿ ನನ್ನ ಸ್ಟೂಡೆಂಟ್ ಇದ್ದಾರೆ, ಸೊ ನೀವು ಇವ್ರನ್ನ ತೊಗೋಬೋದಾ ಅಂತ. ಅವ್ರು ಒಂದೇ ಮಾತು ಹೇಳಿದ್ದು, ಇವ್ರಿಗೆ ವಾಟರ್ ಫಿಯರ್ ತುಂಬ ಇದೆ, ಈ ಸ್ಟೂಡೆಂಟ್ ನಂಗೆ ಬೇಡ ಅಂತ. ಸೊ ಐ ಟುಕ್ ದಟ್ ಹ್ಯಾಸ್ ಎ ಚಾಲೆಂಜ್. ನಾನು ನಿರ್ಧಾರ ಮಾಡಿ ವಾಟರ್ ಫಿಯರ್ ಓಡಿಸ್ಕೋಬೇಕು, ಮತ್ತು ಐ ವಾಂಟ್ ಟು ಲರ್ನ್ ಓನ್ಲಿ ಒನ್ ಸ್ಟ್ರೋಕ್, ಅಟ್ಲೀಸ್ಟ್ ಒನ್ ಸ್ಟ್ರೋಕ್ ಅಂತ. ಬಟ್ ನಾವು ಐ ಆಮ್ ಇನ್ ಬೆಸ್ಟ್ ಸ್ಟ್ರೋಕ್, ಬ್ಯಾಕ್ ಸ್ಟ್ರೋಕ್, ಫ್ರೀ ಸ್ಟೈಲ್. ಕೋಚಿಂಗ್ ಏನು ತೊಗೊಂಡಿರೋದು? BSRC. BSRC. 1 ವರ್ಷದಿಂದ ಕೋಚಿಂಗ್ ಇದು 1 ಮಾಡ್ತಾರೆ. ವರ್ಷದಿಂದ ಕೋಚಿಂಗ್. ಓಕೆ. ಮಕ್ಕಳು ಎಷ್ಟು ವಯಸ್ಸು? ಒಬ್ಬನಿಗೆ 11 ವರ್ಷ, ಮಗಳು 5 ವರ್ಷ. 5 ವರ್ಷ. ಕುಟುಂಬ ಎಲ್ಲ ತುಂಬ ಸಪೋರ್ಟ್ ಆಗಿದ್ದಾರೆ. ತುಂಬ ಸಪೋರ್ಟಿವ್ ಆಗಿದೆ. ಓಕೆ. ಬೇರೆ ಕಾಂಪಿಟೇಷನ್ನಲ್ಲೆಲ್ಲ ಭಾಗವಹಿಸ್ತೀರಾ ಹೇಗೆ? ಮೇಡಮ್ ಅಪ್ಕಮಿಂಗಲ್ಲಿ ಬೆಂಗಳೂರಲ್ಲಿದೆ, ಸೊ ನೆಕ್ಸ್ಟ್ ಟಾರ್ಗೆಟ್ ಆಗಿದೆ. ಓಕೆ, ಥ್ಯಾಂಕ್ ಯು.